ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಈ ವಿಡಿಯೋದಲ್ಲಿ ಕಂಟೆಂಟ್ ಏನಿರುತ್ತೆ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಹಳೆ ವ್ಲಾಗ್ ಅಂದರೆ ನೆನ್ನೆ ವ್ಲಾಗಲ್ಲಿ ನಾನು ಎಲ್ಲಿಗೆ ಸ್ಟಾರ್ಟ್ ಮಾಡಿದ್ದೆ ಅಂತಂದರೆ ಸ್ಟ್ಯಾಚ್ಯೂದು ಆ ಲೈಟ್ ಶೋ ಇತ್ತಲ್ಲ ಅದನ್ನೆಲ್ಲ ತೋರಿಸಿದ್ದೆ. ಓಕೆನಾ, ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತಂದರೆ ನಮಗೆ ಫಸ್ಟ್ ಒಂದು ವಿಷಯ ಹೇಳ್ತೀನಿ. ಏನು ಅಂದರೆ ಆ ಟಿಕೆಟ್ ನಾವೇನು ತಗೊಂಡಿದ್ವೋ ಅದರಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿನ ಒಂದು ಗ್ಯಾಲರಿಯಲ್ಲೇ ನೋಡ್ಕೊಂಬರ್ಬೋದು. ಎರಡನೇದು ನಾವು ನೈಟ್ಗೆ ಲೈಟ್ ಶೋನ ನೋಡ್ಬೋದು. ಮೂರನೇದೇನು ಅಂತಂದರೆ ವ್ಯಾಲಿ ಆಫ್ ಫ್ಲವರ್ ಅಂತ ಹೇಳಿ ಒಂದು ಪ್ಲೇಸ್ ಇತ್ತು. ಅಂತಂದರೆ ಅಲ್ಲಿ ತುಂಬ ಯಥೇಚ್ಛವಾಗಿ ಹೂ ಗಿಡಗಳಿರ್ತಕ್ಕಂಥ ಜಾಗ, ಹೂಗಳನ್ನು ನೋಡೋಂಥ ಜಾಗ. ಬಟ್ ಆದರೆ ನಾವು ಲೈಟ್ ಶೋನ ಮುಗಿಸ್ಕೊಂಡಿದ್ದು ನಿಮಗೆ ಗೊತ್ತು, ನಾವು ವಿಶ್ವವನ ನೋಡಿದ್ವಿ, ಅದಾದಮೇಲೆ ಸಫಾರಿಗೆ ಹೋಗಿದ್ವಿ. ನಮಗೆ ಅಲ್ಲಿ ಬೆಳಗ್ಗೆ ಟೈಮ್ ಸಿಗ್ತಿಲ್ಲ. ಓಕೆನಾ, ಅದಾದಮೇಲೆ ನಾವು ಲೈಟ್ ಶೋ ಮುಗಿಸ್ಕೊಂಡು ಬರಬೇಕಾದ್ರೇ ಹೆಚ್ಚು ಕಡಿಮೆ 8:30 ಆಗಿತ್ತು. ಆ ಟೈಮಲ್ಲಿ ನಾವು ಮತ್ತೆ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತಂದರೆ ಅಷ್ಟರಲ್ಲಾಗಲೇ 8:30 ಆಗೋಗಿತ್ತು, ಅಲ್ಲಿಗೆ ಕ್ಲೋಸ್ ಆಯಿತು ಅದು. ಸೊ ಹಂಗಾಗಿ ಅಲ್ಲೇ ಹತ್ತಿರದಲ್ಲಿ ಕಾರ್ ಪಾರ್ಕಿಂಗ್ ಹತ್ರ ಇದ್ದಂಥ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಗ್ಲೋ ಗಾರ್ಡನ್ ಅಂತ ಹೇಳಿ, ಅದೇನು ಅಂತಂದರೆ ಫುಲ್ಲು ಲೈಟ್ ಸೆಟಪ್ ಮಾಡಿರ್ತಾರೆ. ಒಂಥರ ತುಂಬ ಚೆನ್ನಾಗಿರುತ್ತೆ, ರಮಣೀಯವಾಗಿತ್ತು ಲುಕ್ಸು. ಆ ಲೈಟ್ನ ಎಲ್ಲ ನೋಡೋದು, ಆ ಕಲರ್ ಮರಗಳು ಗಿಡಗಳು, ಅದೊಂಥರ ನೋಡ್ಲಿಕ್ಕೆ ಚೆಂದ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ಆ ಒಂದು ವಿಡಿಯೋನೇ ಈ ಕಂಟೆಂಟಲ್ಲಿರುತ್ತೆ. ಅದರಲ್ಲಿ ಯಾವುದೇ ರೀತಿ ವಾಯ್ಸ್ ಓವರು ಅದೇನೂ ಬರಲ್ಲ. ಹಾಗೇ ವಿಜುವಲ್ಸ್ನ ನೋಡಿ ಎಂಜಾಯ್ ಮಾಡಿ. ಜಾಸ್ತಿ ತಡ ಮಾಡೋದು ಬೇಡ, ಗ್ಲೋ ಗಾರ್ಡನ್ನ ನೋಡ್ಕೊಂಬರೋಣ.
ಇದಿಷ್ಟು ಸ್ಟ್ಯಾಚ್ಯೂ ಆಫ್ ಯುನಿಟಿ ಗ್ಲೋ ಗಾರ್ಡನ್ ಬಗ್ಗೆ ಇದ್ದಂಥ ಒಂದಷ್ಟು ಸ್ಲೈಡ್ಸ್ಗಳು. ಇದೊಂಥರ ಇನ್ಫಾರ್ಮೇಷನ್ ಅಂತ ಹೇಳೋಕ್ಕಾಗಲ್ಲ, ಒಂದು ಮನಸ್ಸಿಗೆ ಒಂಥರ ಕೂಲ್ ಕೊಡೋಂಥದ್ದು, ಒಂಥರ ಲೈಟ್ ಸೆಟ್ಟಿಂಗ್ಸು ಅವೆಲ್ಲ ತುಂಬ ಇಷ್ಟ ಆಗುತ್ತೆ. ನೀವು ಅಲ್ಲಿ ನೋಡಿರ್ಬೋದು ಆ ವಿಡಿಯೋದಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಿದ್ದು. ಸೊ ನೀವೇನಾದ್ರು ಫ್ಯಾಮಿಲಿ ಜೊತೆ ಬಂತು ಅಂತಂದರೆ ನಿಮ್ಮಲ್ಲಿ ಮಕ್ಕಳಿದ್ದು ಅವು ಎಂಜಾಯ್ ಮಾಡಬೇಕು, ಅವಕ್ಕೂ ಒಂಥರ ಎಂಜಾಯ್ಮೆಂಟು. ಯಾಕೆಂದರೆ ಈಗ ನಾವು ಆ ಸ್ಟ್ಯಾಚ್ಯೂಗೆ ಲೈಟ್ ಶೋ ಬಿಟ್ಟಿದ್ದು ಅವೆಲ್ಲ ನೋಡಿದ್ವಿ, ನಾವು ದೊಡ್ಡವರು, ನಮಗೆ ದೇಶಭಕ್ತಿ ಅವೆಲ್ಲ ಫೀಲ್ ಆಗುತ್ತೆ. ಬಟ್ ಪುಟಾಣಿ ಮಕ್ಕಳಿರ್ತವೆ, ಅವು ಅಷ್ಟು ಎಂಜಾಯ್ಮೆಂಟ್ ಅಂತ ಅನಿಸಿರಲ್ಲ. ಸೊ ಅವ್ರಿಗೋಸ್ಕರನೇ ಅಂತಲೇ ಈ ಒಂದು ಗ್ಲೋ ಗಾರ್ಡನ್ ಇದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಆ ಲೈಟಿಂಗ್ಸು, ಅಲ್ಲಿ ಮಕ್ಕಳು ಆಟ ಆಡೋದು, ಕಲರ್ ಲೈಟಲ್ಲಿ ಎಲ್ಲವೂ ಓಡಾಡೋದು, ಅವಕ್ಕೇನೋ ಒಂಥರ ಖುಷಿ ಸಿಗುತ್ತೆ. ಸೊ ಆ ಮಕ್ಕಳ ಖುಷಿಗೋಸ್ಕರನಾದರೂ ನೀವು ಗ್ಲೋ ಗಾರ್ಡನ್ಗೆ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡ್ಕೊಂಡು ಬರೋಷ್ಟೊಳಗಡೆ 9 ಗಂಟೆ ಆಗಿತ್ತು. ಸೊ ಇನ್ನು ಆ ಟೈಮಲ್ಲಿ ನಾವು ನಮ್ಮ ಗುಜರಾತ್ ಫ್ರೆಂಡ್ಸು ಬಂದಿದ್ದರು, ನಿಮಗೆ ಗೊತ್ತಿರೋಂಗೆ ಸತೀಶ್ ಅಣ್ಣನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅವರನ್ನೆಲ್ಲ ಮೀಟ್ ಮಾಡಿಸ್ಕೊಂಡು ಮಾತಾಡಿಸ್ಕೊಂಡು ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಗೋಪುರ ಬ್ಯಾಟ್ರಿ ಅಲ್ಲಿಗೆ ಖಾಲಿಯಾಗೋಗಿತ್ತು. ಅಲ್ಲಿ ಬಂದಿದ್ರಲ್ಲ ಫ್ರೆಂಡ್ಸು, ತುಂಬ ಒಳ್ಳೆಯವರಿದ್ದರು, ತುಂಬಾ ಸಹಕಾರ ಮಾಡಿದ್ರು. ಒಂಥರ ನನ್ನ ಜೊತೆ ಇವನ್ ನಾನು ಸತೀಶ್ ಅಣ್ಣ ಅವ್ರ ಫ್ರೆಂಡು ಅಂತ ಪರಿಚಯ ಆಗಿದ್ದು, ಅದಾದಮೇಲೆ ನನಗೂ ಸಹಿತ ಅವರು ಗುಜರಾತ್ ಫ್ರೆಂಡ್ಸು ಇದ್ದಾರೆ ಅಂತ ಹೇಳ್ಕೊಳ್ಳೋ ಲೆವೆಲ್ಗೆ ಆದರು. ಅದೊಂದು ಖುಷಿ ಆಯಿತು. ಸೊ ಆಮೇಲೆ ಅವ್ರಿಗೆ ಅಲ್ಲಿಂದ ವಿದಾಯ ಹೇಳಿ ನಾವು ನಮ್ಮ ಪಾಡಿಗೆ ರಿಟರ್ನ್ ರಾಜ್ಪಿಪ್ಲಾದಲ್ಲಿ ನಾವು ರೂಮ್ ಮಾಡಿದ್ದು. ಸೊ ಅಲ್ಲಿ ತುಂಬ ಕಾಸ್ಟ್ಲಿ ಆಯಿತು, ಯಾಕೆಂದರೆ 1,500 ರೂಪಾಯಿ ಒಂದು ನೈಟ್ಗೆ ಆಯಿತು. ಇನ್ನೇನು ಮಾಡೋದು ಅಂಥೇಳಿ ನಾವು ಬಂದಿದ್ದೆ ಲೇಟ್ ಆಗಿತ್ತಲ್ಲ ಅಂಥೇಳಿ ಆ ರೂಮ್ ಮಾಡಿದ್ವಿ. ಅಲ್ಲಿ 2 ದಿನ ಹಾಲ್ಟ್ ಇದ್ವಿ. ಆ 2ನೇ ದಿನವೇ ಇವತ್ತು ಹೋಗೋ ನೈಟ್ ಹಾಲ್ಟು, ಓಕೆನಾ. ಆದರೆ ನಾಳೆಗೆ ರಿಟರ್ನ್ ಟು ಬ್ಯಾಂಗ್ಳೂರ್ ಅಂತಂದರೆ ರಿಟರ್ನ್ ಟು ನಮ್ಮ ಕರ್ನಾಟಕಕ್ಕೆ ಬರ್ತೀವಿ. ಆ ಒಂದು ವ್ಲಾಗ್ನ ನಾಳೆ ನೀವು ನೋಡ್ತೀರಾ. ಈ ವಿಡಿಯೋದಲ್ಲಿ ಇದ್ದಿದ್ದ ಕಂಟೆಂಟ್ ಇಷ್ಟೇ. ಸೊ ನಿಮಗೆಲ್ಲರಿಗೂ ವೀಡಿಯೋಗಳು ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಮಧ್ಯಾಹ್ನ ಸ್ವಲ್ಪ ಬೋರ್ ಆಗ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾಳೆಯಿಂದ ನಾವು ರಿಟರ್ನ್ ಟು ಕರ್ನಾಟಕಕ್ಕೆ ಬರೋಣ, ಓಕೆನಾ. ಇಷ್ಟು ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾ ಹಾಕ್ತಾ ಇರೋ ವಿಡಿಯೋಗಳು ನಿಮ್ಮನ್ನು ರಂಜಿಸ್ತಾ ಇವೆ ಅಂತ ಅನ್ಸಿದ್ರೆ, ಅಥವಾ ನನಗೆ ನೀವು ಸಪೋರ್ಟ್ ಮಾಡಬೇಕು ಅಂತೇನಾದರೂ ನಿಮ್ಮ ಮನಸ್ಸಲ್ಲಿ ಅನಿಸಿದರೆ, ಈಗಲೇ ನನ್ನ ಫೇಸ್ಬುಕ್ ಪೇಜ್ನಲ್ಲಿ ಬಂದು ಬಿಕಮ್ ಎ ಸಪೋರ್ಟರ್ ಅಥವಾ ಸಪೋರ್ಟ್ ನೌ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದರಲ್ಲಿ ಸಬ್ಸ್ಕ್ರೈಬರ್ಸ್ ಕಡೆಗೆ ಅಂತ ಎಕ್ಸ್ಕ್ಲೂಸಿವ್ ಕಂಟೆಂಟ್ ವಿಡಿಯೋಗಳು ಸಿಗ್ತವೆ. ಮಿಡಲ್ ಕ್ಲಾಸ್ ಅಂದರೆ ಎಲ್ಲೂ ಸುತ್ತಾಡೋಕ್ಕಾಗಲ್ಲ ಅನ್ನೋದು ಕಾಮನ್ ಮಾತು. ಆದರೆ ಅದೇ ಮಿಡಲ್ ಕ್ಲಾಸನ್ನೇ ನನ್ನ ಐಡೆಂಟಿಟಿಯಾಗಿ ಇಟ್ಕೊಂಡು ಸುತ್ತಾಡ್ತಾ ಕಂಟೆಂಟ್ ಮಾಡ್ತಿರೋ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅಂತ ನಂಬಿದ್ದೀನಿ. ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.